ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮನೆ ಕೆಲಸ ಮುಗಿಸ್ಕೊಂಡೆಲ್ಲ ಇವತ್ತು ಬಸವ ಜಯಂತಿ ಇರೋದರಿಂದ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದಿದ್ದೀನಿ ಇವತ್ತು. ಹಾಗೆ ಎಣ್ಗಾಯಿ ಪಲ್ಯ ರೆಸಿಪಿನ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಣ್ಗಾಯಿ ಪಲ್ಯನ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನೀವು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಇಟ್ಕೊಳ್ರಿ. ಯಾಕಂದರೆ ಬದನೆಕಾಯಿನ ಹೆಚ್ಚಿಬಿಟ್ಟು ಅದರಲ್ಲಿ ಹಾಕಿದರೆ ಕಪ್ಪಗಾಗಲ್ಲ. ಹಾಗಾಗಿ ಇಲ್ಲಿ ಬದನೆಕಾಯಿನ ಒಂದು ಸ್ವಲ್ಪ ತುಂಬನ ತಕ್ಕೊಂಡ್ಬಿಟ್ಟು ಇನ್ನು 4 ಹೋಳಾದರೂ ಮಾಡಿ ಅಥವಾ 2 ಹೋಳಾದರೂ ಮಾಡಿ. 4 ಹೋಳು ಮಾಡಿದರೆ ಹುಳ್ಕಾಯಿದೇನೋ ಇಲ್ವೋ ಕೆಟ್ಟಿದೇನೋ ಏನು ಅಂತ ಗೊತ್ತಾಗುತ್ತೆ ಬದನೆಕಾಯಿ. ಹಾಗಾಗಿ 4 ಹೋಳು ಮಾಡ್ಕೊಳ್ರಿ. ಚಿಕ್ಕದಾಗಿರೋ ಬದನೆಕಾಯಿ ತೊಗೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮುಳ್ಗಾಯಿರೋ ಬದನೆಕಾಯಿನ ತೊಗೊಳ್ರಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾನು 3 ಈರುಳ್ಳಿ ಮತ್ತು 1 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜದ ಪೌಡರು, ಕಡಲೆ ಬೀಜನ ಹುರ್ಕೊಂಡ್ಬಿಟ್ಟು ಅಂದರೆ ಶೇಂಗಾನ ಹುರ್ಕೊಂಡ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ರಿ. ಇದಕ್ಕೇನು ಸೇರಿಸ್ಕೋಬೇಡ್ರಿ. ಹಾಗೆ ಇಟ್ಕೊಂಡು ಕಡಲೆ ಬೀಜದ ಪುಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಹಾಕ್ಕೊಂಡ್ಬಿಟ್ಟು ಹೆಚ್ಚಿಟ್ಟಿರ್ತೀರಲ್ಲ ಟೊಮೆಟೊ ಮತ್ತು ಈರುಳ್ಳಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಟಿರ್ತೀರಲ್ಲ ಅದರಲ್ಲಿನೇ ಒಂದು ಸ್ವಲ್ಪನೇ ಹಾಕ್ಕೊಳ್ರಿ. ಹಾಕ್ಕೊಂಡ್ಬಿಟ್ಟು ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ರಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1.5 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಗರಂ ಮಸಾಲ ಹಾಕ್ಕೊಳ್ರಿ. ಇಲ್ಲಿ ನೀವು ಹುಣಸೆಹಣ್ಣಿನ ರಸನ ಬಳಸ್ಕೋಬೋದು, ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೋಬೋದು. ಒಬ್ಬೊಬ್ಬರು ತಿಂತಾರೆ, ಒಬ್ಬೊಬ್ಬರು ತಿನ್ನಲ್ಲ ಹುಣಸೆಹಣ್ಣಿನ ರಸ ಹಾಕಿದರೆ ಪಲ್ಯ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹುಣಸೆಹಣ್ಣನ್ನು ಒಂದು 10 ನಿಮಿಷ ಇದ್ದಾಗಲೇ ನೀವು ನೆನೆಸಿಟ್ಕೊಳ್ರಿ. ಅದನ್ನ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣನ್ನ ಹಿಂಡ್ಕೊಂಡ್ಬಿಟ್ಟು ನೀರು ಮಾಡಿಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿದಾದ್ಮೇಲೆ ನೀವು ಇಲ್ಲಿ ಹುಣಸೆಹಣ್ಣಿನ ರಸನ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ರಿ. ಹುಣಸೆಹಣ್ಣಿನ ರಸ ಮಾಡ್ಕೊಳ್ಳೋಕ್ಕೆ ನೆನಪಿರಲಿಲ್ಲ ಅಂತಂದರೆ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಬಿಸಿನೀರಲ್ಲಿ ಹುಣಸೆಹಣ್ಣನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ನೆನೆಯೋಕೆ ಬಿಟ್ಟರೆ ಚೆನ್ನಾಗಿ ನೆಂದಿರುತ್ತೆ. ಹುಣಸೆಹಣ್ಣಿನ ರಸನೂ ಕೂಡ ರೆಡಿ ಆಗುತ್ತೆ. ಹಾಗೆ ಕೂಡ ಮಾಡ್ಬೋದು. ಒಮ್ಮೊಮ್ಮೆ ಮರ್ತಿರ್ತೀವಿ, ಹಾಗಾಗಿ ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆಸಿಟ್ಟು ಹುಣಸೆಹಣ್ಣಿನ ರಸನೂ ಮಾಡ್ಕೋಬೋದು. ಇವಾಗ ಇದರಲ್ಲಿ ಹೆಚ್ಚಿಟ್ಟಿರ್ತೀವಲ್ಲ ಬದನೆಕಾಯಲ್ಲಿ ತುಂಬ್ಕೋಬೇಕು. ಇದನ್ನ ಮಸಾಲೆನ ಇದಕ್ಕೇನು ರುಬ್ಬೋ ಅವಶ್ಯಕತೆಯೇ ಇಲ್ಲ. ಹಾಗೆ ಎಲ್ಲ ಬದನೆಕಾಯಲ್ಲಿನೂ ಅದೇ ರೀತಿಯೇ ತುಂಬ್ಕೋಬೇಕು. ಹಾಗೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಕ್ಕೊಳ್ರಿ. ನಾನಿಲ್ಲಿ ಕರೆದಿರೋಂಥ ಎಣ್ಣೆನೇ ಬಳಸ್ತಾ ಇರೋದು. ಏನಂದರೆ ಹಪ್ಪಳ ಕರೆದಿದ್ದೆ ನಾನು, ಹಪ್ಪಳ ಮತ್ತು ಸಂಡಿಗೆ ಕರೆದಿದ್ದೆ. ಅದೇ ಒಂದು ಸ್ವಲ್ಪ ಎಣ್ಣೆ ಉಳಿದಿತ್ತು, ಹಾಗಾಗಿ ಅಡುಗೆಗೆ ಬಳಸ್ಕೊತಾ ಇದ್ದೀನಿ. ನೀವು ಕೂಡ ಕರೆದಿರೋ ಎಣ್ಣೆ ಇದ್ದರೆ ಅದನ್ನು ಬಳಸ್ಕೋಬೋದು. ಇವಾಗ ಹೆಚ್ಚಿಟ್ಟಿರ್ತೀವಲ್ಲ ಜೀರಿಗೆ, ಸಾಸಿವೆ ಹಾಕಿ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಹೆಚ್ಚಿಟ್ಟಿರುವಂತಹ ತರಕಾರಿ ಈರುಳ್ಳಿ ಮತ್ತು ಟೊಮೆಟೊ, ಕರಿಬೇವು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನೀವು ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಮೊದಲೇ ಮಸಾಲೆಯಲ್ಲೇನೂ ಹಾಕ್ಕೊಂಡಿರ್ತೀರ, ನೋಡ್ಕೊಂಡು ಹಾಕ್ಕೊಳ್ರಿ. ಉಪ್ಪನ್ನ ಸ್ವಲ್ಪನೇ ಹಾಕ್ಕೊಳ್ರಿ. ಆಮೇಲೆ ರುಚಿ ನೋಡಿಬಿಟ್ಟು ಕಡಿಮೆ ಇದ್ದರೆ ಹಾಕ್ಕೋಬೋದು, ಹೆಚ್ಚಾದರೆ ಏನೂ ಮಾಡೋಕ್ಕಾಗಲ್ಲ. ಹಾಕ್ಕೊಂಡ್ಬಿಟ್ಟು ಆಮೇಲೆ ಅರಿಶಿನ ಹಾಕ್ಕೊಳ್ರಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಇದು ಎಣ್ಣೆಲಿ ಫ್ರೈ ಆದಮೇಲೆ ಖಾರದ ಪುಡಿ ಹಾಕ್ಕೊಳ್ರಿ. ಅಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡಿರ್ತೀರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ರಿ. ಖಾರ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಬಳಸ್ಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಬಿಟ್ಕೊಂಡು ಏನು ಹುಣಸೆಹಣ್ಣಿನ ರಸ ಮತ್ತು ಶೇಂಗಾ ಅದು ಕಡಲೆ ಬೀಜದ ಪುಡಿ ಅದೆಲ್ಲ ಮಾಡಿ ತುಂಬಿಟ್ಟಿರ್ತೀವಲ್ಲ ಅದಕ್ಕೆ ಉಳಿದಿರೋ ನೀರನ್ನ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಅದನ್ನೇ ಇದಕ್ಕೆ ಹಾಕೋತಾ ಇದ್ದೀನಿ. ಏನು ರುಬ್ಬೋ ಅವಶ್ಯಕತೆಯೇ ಇಲ್ಲ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ಸಿಹಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಹಾಕ್ಕೋಬೋದು. ಇಲ್ಲಿ ನಾನು ಮೀಡಿಯಮ್ ಹಾಕ್ತಾಯಿದ್ದೀನಿ. ಹಾಗೆ ನೀವು ತುಂಬಿಟ್ಟಿರ್ತೀರಲ್ಲ ಬದನೆಕಾಯಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಿ. ಅದನ್ನ ಜಾಸ್ತಿ ಹೊರಳಾಡ್ಸಬಾರ್ದು ಬದನೆಕಾಯಿ ಪಲ್ಯ ಮಾಡಬೇಕಾದ್ರೆ, ಇಲ್ಲಾಂದರೆ ಮುರಿದು ಬಿಡ್ತವೆ. ಹಾಗಾಗಿ ಎಣ್ಗಾಯಿ ಅಂತಂದರೆ ನಿಮಗೆ ಇದೇ ರೀತಿ ತುಂಬಿರೋವಂಥ ಪಲ್ಯನೇ ಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಸೆಂಟ್ರಲ್ಲಿ 1-2-3 ಸತಿ ಅಷ್ಟೇ ಹಾಕ್ಕೊಳ್ರಿ. ಹಾಗೆ ಇದಕ್ಕೆ ನೀವು ಎಣ್ಣೆಲಿ 1-2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ನೀರು ಬೇಡ ಅಂದರೆ ಬರೀ ಎಣ್ಣೆಲೇನೂ ಮಾಡ್ಕೋಬೋದು. ಇವಾಗ ನಾನು ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ದೆ. ಮುಚ್ಚಳ ಮುಚ್ಚಿದಾದಮೇಲೆ ಕುದ್ದಿದೆ. ಈಗ ಒಂದು ಸೈಡ್ ಕುದ್ದಿದೆ, ಮತ್ತೆ ಹೊಳಿಸಿ ಹಾಕಬೇಕು, ಅಂದರೆ ಮತ್ತೆ ತಿರುಗಿಸಿ ಹಾಕಬೇಕು. ಬದನೆಕಾಯಿನ ಕೆಳಗಡೆದು ಮೇಲ್ಗಡೆ ಮಾಡಬೇಕು. ಮಾಡಿ ಮತ್ತೆ 1 ನಿಮಿಷ ಮುಚ್ಚಿಡಿ, ಇಲ್ಲ ಅಂದರೆ ಹಾಗೇ ಬಿಡಿ. ಕುದ್ದಾದಮೇಲೆ ಇವಾಗ
ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ಈಗ ನಮ್ಮದು. ಇದಕ್ಕೆ ನೀವು ಗುರಳ್ ಪುಡಿನೂ ಸಿಗುತ್ತೆ, ಗುರಳ್ ಅಂತ ಸಿಗುತ್ತೆ, ಕರೆ ಕಪ್ಪಗೆ ಬರುತ್ತಲ್ಲ, ಜೀರಿಗೆ ಥರ ಕಪ್ಪಗೆ ಇರುತ್ತಲ್ಲ ಅದು. ಕಡಲೆ ಬೀಜದ ಪುಡಿ ಹೇಗೆ ಮಾಡಿದ್ದೀವಿ ಹಾಗೆ ಗುರಳ್ ಪುಡಿನೂ ಮಾಡ್ಕೋಬೋದು. ಗುರಳನ್ನ ತಂದು ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಳ್ಳೋದು ಅಷ್ಟೇ. ಹಾಗೆ ನಾನಿಲ್ಲಿ ಗುರಳ್ ಪುಡಿನ ಯೂಸ್ ಮಾಡಿಲ್ಲ, ತಿನ್ನೋದಿಲ್ಲ ಹಾಗಾಗಿ. ಮತ್ತು ನಾನಿಲ್ಲಿ ಶೇಂಗಾ ಪುಡಿ ಅಂದರೆ ಕಡಲೆ ಬೀಜದ ಪುಡಿನೇ ಹಾಕ್ತಾಯಿರೋದು. ಮತ್ತು ತಿಂತಾಯಿದ್ರೆ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬಾಯಲ್ಲಿ ಕಟ್ ಅಂತ ಬಂದರೆ ಚೆನ್ನಾಗಿ ಅನಿಸುತ್ತೆ, ಬಾಯಲ್ಲಿನೂ ರುಚಿ. ಹಾಗಾಗಿ ಶೇಂಗಾ ಪುಡಿನ ಯೂಸ್ ಮಾಡ್ತಾ ಇರೋದು. ಹಾಗೆ ನೀವು ಮನೆಯಲ್ಲಿ ಬದನೆಕಾಯಿ ಎಣ್ಗಾಯಿನ ಈ ರೀತಿ ಮಾಡಿ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಚಪಾತಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಹಾಗೆ ನಾನು ಇವತ್ತು ಚಪಾತಿ ಮತ್ತು ಉದ್ದುರಬೇಳೆ ಹೆಸರು ಕಾಳು ಮಾಡಿದ್ದೆ. ಇದನ್ನ ನೀವು ಮನೇಲಿ ಒಂದು ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.